ಪ್ಯೂರ್ ಆಯಿಲ್ ಫೇಮ್ ಜೈ ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಟು ವಿಡಿಯೋ. ಇವತ್ತು ನಮ್ಮ ಹತ್ರ ಇದೆ ಸ್ವಿಚ್ ಕಂಪ್ನಿಯ ಹೊಸ EV ರೀಫರ್ ವೆಹಿಕಲ್ಲು. ಸೊ ಬನ್ನಿ ಗಾಡಿ ಸ್ಪೆಸಿಫಿಕೇಶನ್ ಚೆಕ್ಔಟ್ ಮಾಡೋಣ, ಲೆಟ್ಸ್ ಗೋ. ನಮ್ಮ ಹತ್ರ ಇದೆ ಸ್ವಿಚ್ ಕಂಪ್ನಿಯ IEV ವೆಹಿಕಲ್ ಅಂತ. IEV ಅಂದರೆ ಇಂಟೆಲಿಜೆಂಟ್ ಎಲೆಕ್ಟ್ರಿಕಲ್ ವೆಹಿಕಲ್ ಅಂತ. ಸೊ ಇದನ್ನು ರೀಫರ್ ವೆಹಿಕಲ್ ಯಾಕಂತ ಕರೀತಾರೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಇದು ಫ್ರಂಟಿಂದ ಹಿಂದ್ಗಡೆ ಮೇನ್ ಇರೋದು ಇದ್ರದ್ದೆಲ್ಲ. ಯಾಕಪ್ಪ ಇದನ್ನು ರೀಫರ್ ವೆಹಿಕಲ್ ಅಂದರೆ ಈ ಫೋಟೋಗಳಲ್ಲಿ ನೋಡ್ಬೋದು ನೀವು, ಈ ಥರ ಎಲ್ಲ ಮೆಟೀರಿಯಲ್ಸು ನಾವು ಸ್ಟೋರ್ ಮಾಡ್ಬೋದು, ಸಪ್ಲೈ ಮಾಡ್ಬೋದು. B2B ಬಿಸ್ನೆಸ್ ಟು ಬಿಸ್ನೆಸ್ಗೆ ಸಖತ್ ಯೂಸ್ ಆಗುತ್ತೆ ಈ ಗಾಡಿ. ಸೊ ನಿಮಗೆ ಬನ್ನಿ ಒಳಗಡೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ರೀಫರ್ ವೆಹಿಕಲ್ಲು. ಈ ರೀಫರ್ ಕಂಟೈನರ್ ಒಳಗಡೆ ಟೆಂಪ್ರೇಚರು -25 ಡಿಗ್ರಿವರೆಗೂ ಇರುತ್ತೆ. ಸೊ ನೀವು ಆರಾಮಾಗಿ ಎಲ್ಲ ಥರ ಮೆಟೀರಿಯಲ್ಸು ಸ್ಟೋರ್ ಮಾಡ್ಕೋಬೋದು. ನಿಮಗೆ 10 ಅಡಿ ಉದ್ದ, 5.9 ಅಗಲ ಮತ್ತು 6.3 ಹೈಟ್ ಇರೋದ್ರಿಂದ ನಮ್ಮ ಬೆಂಗಳೂರು ಸಿಟಿ ಅಂತ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಎಫಿಷಿಯೆಂಟಾಗಿ ನಾವು ಕ್ರೇಟ್ಸು ಮೆಟೀರಿಯಲ್ಸು ಏನೇನು ಬೇಕೋ ಎಲ್ಲ ತುಂಬಿಸ್ಕೊಂಡು ಆರಾಮಾಗಿ ದುಡ್ಕೋಬೋದು ಈ ಗಾಡಿಯಲ್ಲಿ. ಸೊ ಎಲ್ರಿಗೂ ಒಂದು ಡೌಟ್ ಇರ್ಬೋದು ಎಷ್ಟು ಮೈಲೇಜ್ ಬರ್ಬೋದು ಅಂತ. ಈ ಗಾಡಿ ಆರಾಮಾಗಿ 120ವರೆಗೂ ಬರುತ್ತೆ. ಸೊ ಆರಾಮಾಗಿ ನೀವು ಯೂಸ್ ಮಾಡ್ಕೊಬೋದು ಸಿಟಿ ಒಳಗಡೆ. ಇದ್ರದ್ದು ಚಾರ್ಜಿಂಗ್ ಟೈಮ್ ಅಂದರೆ 10 to 18% ವಿತಿನ್ 55 ಮಿನಿಟ್ಸ್ ಆಗುತ್ತೆ. ಬಟ್ DC ಚಾರ್ಜಿಂಗಲ್ಲಿ, AC ಚಾರ್ಜಿಂಗಲ್ಲಿ ನಮಗೆ ಮಿನಿಮಮ್ 4 ಅವರ್ಸ್ ಬೇಕಾಗುತ್ತೆ. ಬ್ಯಾಟ್ರಿಗೆ ನಮಗೆ 5+2 ಇಯರ್ಸ್ ವಾರಂಟಿ ಕೊಡ್ತಾರೆ, 1.5 ಲಕ್ಷ. ಪ್ಲಸ್ ಗಾಡಿಗೆ 3 ಇಯರ್ಸ್ ವಾರಂಟಿ ಬರುತ್ತೆ. ಇದು ಬಂದ್ಬಿಟ್ಟು ನಮಗೆ ಸಪ್ರೇಟ್ ಡೀಸೆಲ್ ಇಂಜಿನ್ ಸಪ್ರೇಟ್ ಅವಶ್ಯಕತೆ ಇಲ್ಲ ರೆಫ್ರಿಜರೇಟರ್ಗೆ. ಇದು ಬಂದ್ಬಿಟ್ಟು ಡೈರೆಕ್ಟ್ ನಮ್ಮ ಗಾಡಿದು ಮೇನ್ ಬ್ಯಾಟ್ರಿಯಿಂದನೇ ತಗೊತದೆ. ಸೊ ನಮಗೆ ಎಫಿಷಿಯನ್ಸಿನೂ ಚೆನ್ನಾಗಿರ್ತದೆ. ಪ್ಲಸ್ಸು ಈ ಗಾಡಿ ಬಂದುಬಿಟ್ಟು ಮೇನು ಲಾಸ್ಟ್ ಮೈಲ್ ಡೆಲಿವರಿ, ಕಸ್ಟಮರ್ ಡೆಲಿವರೀಸ್ ಇರ್ತಾರಲ್ಲ ಅಂಥದಕ್ಕೆ ಸಖತ್ತಾಗಿರ್ತದೆ. ಇದು ಟೋಟಲ್ಲು ಟನೇಜ್ ಬಂದರೆ ನಾರ್ಮಲ್ ಆಗಿ ಫುಲ್ ಗಾಡಿ ಬಂದುಬಿಟ್ಟು 3.5 ಟನ್ ಇರ್ತದೆ. ಬಟ್ ನಮ್ಮದು ಪಾಸಿಂಗ್ ಟನೇಜು ರೀಫರ್ ಬಂದುಬಿಟ್ರೆ ನಮಗೆ 1200 kg ಪಾಸಿಂಗ್ ಇರ್ತದೆ. ಇದು ನಾರ್ಮಲ್ ಇನ್ನು ಒಳ್ಳೆ ಸ್ಪೆಸಿಫಿಕೇಶನ್ ನೋಡ್ಬೇಕಂದ್ರೆ ನಾರ್ಮಲ್ ಪವರ್ ಸ್ಟೇರಿಂಗ್ ಬರುತ್ತೆ ಗಾಡಿಗೆ. ಪವರ್ ಸ್ಟೇರಿಂಗ್ ಪ್ಲಸ್ ನಮಗೆ ಮೇನ್ ಕ್ಲಚ್ ಬರಲಿ ಗಾಡಿಗೆ. ಸಿಟಿಯಲ್ಲಿ ಆರಾಮಾಗಿ ಓಡಿಸ್ಬೋದು. ನೋಡಿ ಇಲ್ಲಿ ಯಾವುದೇ ಕ್ಲಚ್ ಅನ್ನೋದಿಲ್ಲ. ಸೊ ಈಸಿಯಾಗಿ ಎಲೆಕ್ಟ್ರಿಕಲ್ ವೆಹಿಕಲ್ ಅಲ್ವಾ, ಸಿಟಿಯಲ್ಲಿ ಆರಾಮಾಗಿ ಓಡಿಸ್ಕೋಬೋದು. ನಿಮ್ಗೆ ಈ ಥರ ಡಿಸ್ಪ್ಲೇ ಇಂಟರ್ಫೇಸ್ ಬರುತ್ತೆ. ಪ್ಲಸ್ ನೋಡಿ ನ್ಯೂಟ್ರಲ್, ರಿವರ್ಸು, ಡ್ರೈವು ಇಲ್ಲೇ ಇದೆ. ನಮ್ಗೆ ಹಜಾರ್ಡ್ ಲೈಟು, ಇದು ಟೆಂಪ್ರೇಚರ್ದು ನೋಡಿ. ಈಗ ಟೆಂಪ್ರೇಚರ್ ಇದರಲ್ಲಿ ತೋರಿಸುತ್ತೆ ನಮಗೆ ಹಿಂದ್ಗಡೆ ಕಂಟೈನರಲ್ಲಿ ಏನು ಟೆಂಪ್ರೇಚರ್ ಇದೆ ಡಿಸ್ಪ್ಲೇ ತೋರಿಸುತ್ತೆ. ಕೆಪಾಸಿಟಿ ಬಂದರೆ ಡ್ರೈವರ್ ಪ್ಲಸ್ 2, ಡ್ರೈವರ್ ಪ್ಲಸ್ ಇಬ್ಬರು ಕೆಲಸದವ್ರು ಲೇಬರ್ಸು ಆರಾಮಾಗಿ ಕೂತ್ಕೋಬೋದು. ಪ್ಲಸ್ ಡ್ರೈವರು ಮಲ್ಕೋಬೇಕಂದ್ರೆ ಸೀಟ್ ಫೋಲ್ಡ್ ಮಾಡಿದ್ರೆ ಆರಾಮಾಗಿ ಮಲ್ಕೋಬೋದು, ಕಂಫರ್ಟಬಲ್ ಆಗಿರುತ್ತೆ. ಸೊ ಸದ್ಯಕ್ಕೆ ಇಷ್ಟು ನಮ್ಮ ಎಲೆಕ್ಟ್ರಿಕ್ ವೆಹಿಕಲ್ ರಿವ್ಯೂ ಆಗಿತ್ತು. ಇದೇ ಥರ ಕಂಟೆಂಟ್ ಬೇಕಾದರೆ ಗೌತಮ್ ರಾಯ್ಸ್ನ ಫಾಲೋ ಮಾಡೋಂಥ ಮರೆಕೋಬೇಡಿ. ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ. ಜೈ ಶ್ರೀರಾಮ್, ಜೈ ಆಂಜನೇಯ.